ಇಂದು ಪಶ್ಚಿಮ ಬಂಗಾಳ, ಪಾಂಡಿಚೇರಿ, ಅಸ್ಸಾಂ ಏನು ಇಲೆಕ್ಷನ್ ಪಂಚ ರಾಜ್ಯಗಳ ಒಂದು ಇಲೆಕ್ಷನ್ ಆಗಿದ್ದ ಆ ಇಲೆಕ್ಷನದಲ್ಲಿ ಬಿಜೆಪಿಯ ಒಂದು ಬಹುದೊಡ್ಡ ನಮ್ಮ ನಿರೀಕ್ಷೆ ಇತ್ತು. ನಿರೀಕ್ಷೆ ಮೀರಿ ಪಶ್ಚಿಮ ಬಂಗಾಳದಲ್ಲಿ ಆದಂಥ ವಿಜಯಕ್ಕೆ ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದ ಈ ಬಿಜೆಪಿಯಲ್ಲಿ ಇಷ್ಟೊಂದು ಹೆಚ್ಚಿನ ಮತಗಳು ಕೊಟ್ಟಿದ್ದೀಗಪ್ಪ. ಎಲ್ಲ ಪಶ್ಚಿಮ ಬಂಗಾಳದ ಜನತೆಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಪಾಂಡಿಚೇರಿ, ಅಸ್ಸಾಂ ಮೂರನೇ ಸಲ ಒಂದು ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇದೆ ಬಿಜೆಪಿ. ಏನು ನಮ್ಮ ವಾಜಪೇಯಿ ಅವರು 1980ರಲ್ಲಿ ಏನು ಒಂದು ಘೋಷಣೆ ಕೂಗಿದ್ರು, ಇಡೀ ದೇಶದಲ್ಲಿ ಕಮಲ ಹರಟದಂತ ಏನೋ ಒಂದು ವಿಶ್ವಾಸದಿಂದ ಏನು ಒಂದು ನಾಯಕತ್ವ ವಹಿಸಿದ್ರು, ಅದರಿಂದ ಸಫಲ ಆಗ್ತಾ ಇದೆ. ನರೇಂದ್ರ ಮೋದಿ ಅವರ ಕೈ ಬಲಪಡಿಸಿದ್ದಕ್ಕಾಗಿ ಪಶ್ಚಿಮ ಬಂಗಾಳದ ಎಲ್ಲ ಜನತೆಗೆ ಹಾಗೂ ಅಸ್ಸಾಂ ಎಲ್ಲ ಜನತೆಗೂ ಸಹ ವಂದನೆ ಸಲ್ಲಿಸುತ್ತೇನೆ. ನಮಸ್ಕಾರ. बोलो भारत माता की, ಭಾರತೀಯ ಜನತಾ ಪಕ್ಷಕ್ಕೆ. ಇವತ್ತಿನ ದಿನ ಇಡೀ ದೇಶದ ಕಣ್ಣುಗಳು ಎಲ್ಲ ಪಶ್ಚಿಮ ಬಂಗಾಳ ಕಡೆ ಇತ್ತು. ವಿಶೇಷವಾಗಿ ಇವತ್ತು ಇದು ಐತಿಹಾಸಿಕ ಒಂದು ವಿಜಯ ನಾವು ಹೇಳ್ಬಹುದು. ಯಾಕಂತಂದ್ರೆ ಪಶ್ಚಿಮ ಬಂಗಾಳ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಅಥವಾ ಪಾಂಡಿಚೇರಿ ಆಗಿರ್ಬೋದು, ಈ ಎಲ್ಲ ಮತದಾರ ಬಂಧುಗಳಿಗೆ ನಾನು ತುಂಬಾ ಹೃದಯ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ತನಕ ಭಾರತೀಯ ಜನತಾ ಪಕ್ಷ ಹೇಗೆ ನಮಗೆ ಅನಿಲ್ ಬೆನ್ಕೆ ಸರ್ ಹೇಳಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂತ ಮಾತು ಅವತ್ತಿಂದ ಅವರ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು ಇವತ್ತು ನೆನಸಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಆದಂತ ಈ ನಮ್ಮ ಬಿಜೆಪಿ ಗೆಲುವು, ಈ ಐತಿಹಾಸಿಕ ಗೆಲುವು, ಎಲ್ಲ ಅಭ್ಯರ್ಥಿಯನ್ನು ಕೂಡ ಅವ್ರ ಮೇಲೆ ಪ್ರೀತಿ ತೋರಿಸಿ ಅವ್ರ ಮೇಲೆ ವಿಶ್ವಾಸ ಇಟ್ಟು ಮತದಾರರು ಅವ್ರಿಗೆ ಮತವನ್ನು ಕೊಟ್ಟು ಇವತ್ತು ಗೆಲುವಿನ ಮೆಟ್ಟಲದಲ್ಲಿ ನಿಲ್ಲಿಸಿದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದವನ್ನು ಹೇಳ್ತೀನಿ. ಇವತ್ತಿನ ದಿವಸ ನಾವು ತುಂಬಾ ವಿಜೃಂಭಣೆಯಿಂದ ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂ, ಪಾಂಡಿಚೇರಿಯ ಗೆಲುವನ್ನು ಆಚರಿಸ್ತಾ ಇದ್ದೀವಿ. ಇದರಲ್ಲಿ ಬೆಳಗಾವ್ ಮಹಾನಗರದಿಂದ ನಾವೆಲ್ಲರೂ ಇವತ್ತು ವಿಜೃಂಭಣೆಯಿಂದ ನಾವು ಈ ಗೆಲುವನ್ನು ಆಚರಿಸ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಪಾರ್ಟಿಯ ಎಲ್ಲ ಹಿರಿಯರು ಮತ್ತು ಪದಾಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಇವತ್ತಿನ ದಿವಸ ನಮಗೆ ತುಂಬಾ ಖುಷಿ ಆಗುತ್ತೆ. ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಾ ಇರುವ ಅತ್ಯಾಚಾರವನ್ನು ಹೊಡೆದೋಡಿಸಲು ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ಇವತ್ತಿನ ದಿವಸ ದೊಡ್ಡ ಗೆಲುವನ್ನು ಸಾಧಿಸಿದ್ದಾರೆ. ಈ 3 ಸ್ಟೇಟ್ನಲ್ಲಿ ಮೊದಲನೇ ಟೈಮ್ ನಾವು ಬಿಜೆಪಿ ಸರ್ಕಾರವನ್ನು ಮಾಡ್ತೀವಿ ಮತ್ತು ಗೆಲುವನ್ನು ಸಹ ನಾವು ಫಸ್ಟ್ ಟೈಮ್ ನಾವು ಮಾಡಿದ್ದೀವಿ. ಇದಕ್ಕೆಲ್ಲರಿಗೂ ನಮ್ಮ ಅಸ್ಸಾಂ ಮತ್ತು ಪಾಂಡಿಚೇರಿ ಮತ್ತು ವೆಸ್ಟ್ ಬೆಂಗಾಲ್ನ ಜನರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತು ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಅವರೆಲ್ಲ ಟೀಮ್ನವ್ರಿಗೂ ಇನ್ನೊಮ್ಮೆ ನಾವು ಗೆಲುವಿನ ಬಗ್ಗೆ ವಿಜೃಂಭಣೆಯಿಂದ ನಾವು ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳಿ ಇವತ್ತಿನ ದಿವಸ ನಾವು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ. ಮತ್ತು ನಾವು ಪಾರ್ಟಿ ಆಫೀಸ್ನಿಂದ ಚೆನ್ನಮ್ಮ ಸರ್ಕಲ್ವರೆಗೂ ಬೈಕ್ ರ್ಯಾಲಿ ಮಾಡಿ ಇದರಲ್ಲಿ ಎಲ್ಲ ಜನರು ನಾವು ಪಾಲ್ಗೊಳ್ತಾ ಇದ್ದೀವಿ. ಇದರಲ್ಲಿ 50ಕ್ಕೂ ಹೆಚ್ಚು ಹೆಣ್ಮಕ್ಳು, ಇದರಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದಾರೆ. ಅದಕ್ಕೆ ನಮ್ಗೆ ಈ ಸಲ ತುಂಬಾ ಖುಷಿ ಆಗ್ತಾ ಇದೆ. ಧನ್ಯವಾದ. ಬೆಳಗಾವಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿಜಯೋತ್ಸವವನ್ನು ಆಚರಿಸುವುದು. ವಿಶೇಷವಾಗಿ ಇಲೆಕ್ಷನ್ ಅಂದ್ರೆ ವೆಸ್ಟ್ ಬೆಂಗಾಲ್ ಈಗಾಗಲೇ ಅತಿ ಬಹುಮತದಿಂದ ನಾವು ವೆಸ್ಟ್ ಬೆಂಗಾಲ್ ಗೆಲ್ಲುವುದು ವಿಶೇಷವಾದ ಇವತ್ತು ಸಂಗತಿ. ಸನ್ಮಾನ್ಯ ಮಾಜಿ पंतप्रधान ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಘೋಷಣೆ ಕೊಟ್ಟಿದ್ರು, अंधेरा हटेगा, सूरज निकलेगा, कमल खिलेगा. ಆ ಭವಿಷ್ಯವಾಣಿಯನ್ನು ಮತ್ತು ಒಂದು ಕನಸಿತ್ತು, ಇವತ್ತು ಆಗಿತ್ತಂತ ನಾವು ಅಭಿಮಾನದಿಂದ ಹೇಳ್ಬೋದು. ವಿಶೇಷವಾಗಿ ವೆಸ್ಟ್ ಬೆಂಗಾಲ್ದ ಎಲ್ಲ ಜನರಿಗೆ ಧನ್ಯವಾದ ಮತ್ತು ಅಭಿನಂದನೆಗಳು. ಇಡೀ ದೇಶದ ಹಿಂದೂ ಸಮಾಜಗ ಒಕ್ಕಟ್ಟಾಗಿ ಈ ಬಾರಿ ಒಕ್ಕಟ್ಟಾಗಿ ಒಂದು ತರಫೆ ಒಂದು ವೋಟ್ ಹಾಕಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಅಭ್ಯರ್ಥಿಗೆ ಗೆಲ್ಲಿಸಿ ಕಟ್ಟುವ ಸಲುವಾಗಿ ಎಲ್ಲ ವೆಸ್ಟ್ ಬೆಂಗಾಲ್ದ ಜನರಿಗೆ ಅಭಿನಂದನೆ ಮತ್ತು ಧನ್ಯವಾದ ಸಲ್ಲಿಸ್ತೀವಿ. ವಿಶೇಷವಾಗಿ ಅಸ್ಸಾಂ ಜನರಿಗೆ ನಾವು ಧನ್ಯವಾದ ಸಲ್ಲಿಸೋನು, ಪಾಂಡಿಚೇರಿ ಜನರಿಗೆ ಧನ್ಯವಾದ ಸಲ್ಲಿಸ್ತೀವಿ. ಮತ್ತು ವಿಶೇಷವಾಗಿ ಯಾರ್ಯಾರು ಈಗ ತಮಿಳುನಾಡಿನಲ್ಲಿ, ಕೇರಳನಲ್ಲಿ ನಮ್ಮ ಪರವಾಗಿ ಯಾರ್ಯಾರು ವೋಟ್ ಮಾಡಿದಾರೋ ಎಲ್ಲರಿಗೂ ಅಭಿನಂದನೆ ಧನ್ಯವಾದ ಸಲ್ಲಿಸ್ತೀವಿ. ಇಡೀ ದೇಶದಲ್ಲಿ ಇವತ್ತು ನಮ್ಮ ಎಲ್ಲರದು ಏನು ಕನಸಿತ್ತು ಆ ನೆನಸಾತು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ.